ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಪುರುಷನಹಳ್ಳಿ 1989-90ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಆವರಣದಲ್ಲಿ ನಡೆಯಿತು. ಹಳೆ ವಿದ್ಯಾರ್ಥಿಗಳಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರಿಗೆ ಪೂರ್ಣ ಕುಂಭ ಮಂಗಳ ವಾದ್ಯದೊಂದಿಗೆ ಸ್ವಾಗತ ನೀಡಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಶಿಕ್ಷಕರನ್ನು ಸನ್ಮಾನಿಸಿ ತಮ್ಮ ವಿದ್ಯಾರ್ಥಿ ದಿನಗಳನ್ನು ನೆನೆಸಿಕೊಂಡು ಶಿಕ್ಷಕರು ಹಾಕಿಕೊಟ್ಟ ಮಾರ್ಗಗಳನ್ನು ನೆನೆದರು. ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯಾದೆ. ಅದು ನನಗೆ ತುಂಬಾ ಖುಷಿಯನ್ನ ಕೊಡ್ತು. ಮತ್ತೆ ನಮ್ಮ GBS ಅವರು ಅಷ್ಟೇ ಇಂಗ್ಲಿಷ್ ಮಾಡ್ತಾ ಇದ್ರು, ಎಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು ಗೊತ್ತಾಯ್ತಾ. ತುಂಬಾ ಗ್ರಾಮರ್ ಅನ್ನ ಹೇಳ್ಕೊಟ್ರು. ಓದೋದು ಈ ಶಾಲೆಯಲ್ಲಿ ಒಂದೇನು ಅಂತಂದ್ರೆ ಆಟಗಳಿಗಿಂತ ನಮ್ಮ SKC ಸರ್ರೇ ಪಟ್ಟಿ ಹಿಡಿದು ಆಟಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಹೊರತು, ಆದ್ರೆ ಆಟೋಟಗಳಿಗೆ ಪ್ರವಾಸಗಳಿಗೆ ಕಡಿಮೆ ಓದ್ಬೇಕಾಯ್ತಷ್ಟೇ ಗೊತ್ತಾಯ್ತಾ. ಅದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಈಗಿನ ಇದರಲ್ಲಿ ಎಲ್ಲ ಬೇರೆ ತರನೇ ಎಜುಕೇಶನ್ ಆಗೋಗ್ಬಿಟ್ಟಿದೆ. ತುಂಬಾ ಚರ್ಚಾಪಟುಗಳಾಗಿದ್ದು ಎಲ್ಲ ಕಡೆ ಚರ್ಚಾಸ್ಪದದಲ್ಲಿ ಭಾಗವಹಿಸಿ ಉತ್ತಮವಾದಂಥ ಬಹುಮಾನಗಳನ್ನ ತಗೊಂಬಂದು ಇದೆಲ್ಲ ಗೊತ್ತಿರೋಂಥ ವಿಚಾರ. ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ HSB ಸರ್ ಅವರು ನಿಜಕ್ಕೂ ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅವರೇ ಅಂದರೆ ಅದೇನೋ ಒಂದು ವೈಬ್ರೇಷನ್, ಆ ಥರ ಇದ್ದಂಥ ವ್ಯಕ್ತಿ. ನಿಜಕ್ಕೂ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಜೀವನವನ್ನು ರೂಪಿಸ್ಕೊಂಡಿದ್ದಾರೆ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಉತ್ತಮವಾದಂಥ ಆರೋಗ್ಯವನ್ನು ಕರುಣಿಸಲಿ, ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತೇಳಿ ಕೇಳ್ಕೊತೀನಿ. ಕಾರ್ಯಕ್ರಮಕ್ಕೆ ನಾವು 89-90ನೇ ಸಾಲಿನ ವಿದ್ಯಾರ್ಥಿಗಳು. ನಾವು 36 ವರ್ಷಗಳ ನಂತರ ಇಲ್ಲೆಲ್ಲ ಭೇಟಿಯಾಗಿ ನಾವು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಸ್ವತಂತ್ರವಾಗಿ ಇಚ್ಛಿಸಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಶಾಲೆ ಅಲ್ಲ, ಇದು ದೇಗುಲ. ಮತ್ತು ನಾವೆಲ್ಲ ಇದು ಬೇರೆ ಬೇರೆ ಜಾತಿ ಆದ್ರೂ ನಮಗೆ ಕಲಿಸಿರೋದು ಒಂದೇ. ನಾವೆಲ್ಲ ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಿದ್ದಂಥವ್ರು, ನಾವೆಲ್ಲ ಕನ್ನಡಿಗರು ಅಂತ ಇಲ್ಲಿ ನಾವು ಒಂದೇ ಕಲ್ತಿದ್ದು. ಎಲ್ಲರೂ ಸಮಾನವಾಗಿ ಬಾಳಬೇಕು, ಎಲ್ಲ ಸಮಾನವಾಗಿ ಸ್ವೀಕರಿಸಬೇಕು, ಎಲ್ಲರೂ ಒಂದೇ ಆಗಿರಬೇಕು ಅನ್ನೋದು ಇಲ್ಲಿ ಶಾಲೆಯಿಂದ ಕಲ್ತಿದ್ದೀವಿ. ಶಾಲೆಯಿಂದ ಕಲಿತು ಇಲ್ಲಿ ವಿವಿಧ ಹುದ್ದೆಗಳಲ್ಲಿ ಇಲ್ಲೆಲ್ಲರೂ ನಮ್ಮ ಸಹಪಾಠಿಗಳೆಲ್ಲ ಇಲ್ಲಿ ನೆರೆದಿದ್ದಾರೆ. ಅವ್ರಿಗೆಲ್ರಿಗೂ ಇದು ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ಎಲ್ರಿಗೂ ಧನ್ಯವಾದ, ಸ್ವಾಗತ. ಮತ್ತೊಮ್ಮೆ ಇನ್ನೂ ಒಂದು ಸಾರಿ ಈ ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಸಾಲಿನ ಮಕ್ಕಳು ಮಾಡಬೇಕು ಅಂತ ನಾನು ಇವರೆಲ್ಲರೂ ಕೇಳ್ಕೊತೀನಿ. ಇದು ಒಂದು ಶಾಲೆಯಲ್ಲ, ಇದು ಒಂದು ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಈ ಶಾಲೆ ತುಂಬ ಹಳ್ಳಿಯಲ್ಲಿ ಶಾಲೆ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಇಲ್ಲಿ ಓದಿರೋ ವಿದ್ಯಾರ್ಥಿಗಳೆಲ್ಲ ಉನ್ನತ ಸ್ಥಾನಗಳಲ್ಲಿದ್ದಾರೆ. ಇನ್ನೂ ಈ ಶಾಲೆ ಉನ್ನತ ಸ್ಥಾನಕ್ಕೆ ಇರಲಿ ಅಂತ ನಾನು ಆಶಿಸ್ತೇನೆ. ಇದು ಒಂದು ಶಾಲೆ ಅನ್ನೋದಕ್ಕಿಂತ ನಾನು ಒಂದು ಸಂಸ್ಥಾನ ಅಂತ ಭಾವಿಸ್ಕೊಂಡಿದ್ದೀನಿ. ಇಲ್ಲಿ ಎಂತೆಂತಹ ಮಹಾನ್ ದಿಗ್ಗಜರು ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಅಂತಂದರೆ, ನಾವು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಇವರು ಒಂದು ಸದಾ ಹಸಿರಾಗಿ ಸ್ಫೂರ್ತಿಯಾಗಿದ್ದಾರೆ. ಈ ಸಂಸ್ಥಾನಕ್ಕೆ ರಾಜ ಆಮೇಲೆ ಸೇನಾಧಿಪತಿ ಎಲ್ಲ ಹೇಗೋ ಹಾಗೆ ನಮ್ಮ ಜೀವನಕ್ಕೂ ಸಹ ಒಂದು ಆಧಾರ ಸ್ತಂಭವಾಗಿ ನಿಂತು ನಮ್ಮ ಎಲ್ಲ ಶಿಕ್ಷಕರು ನಮಗೆ ತಿಳುವಳಿಕೆಯನ್ನು ಕೊಟ್ಟು ನಾವೆಲ್ಲರೂ ಸಹ ಒಂದೊಂದು ಕ್ಷೇತ್ರದಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿಸೋದಕ್ಕೆ ಪ್ರೇರೇಪಣೆಯಾಗಿದ್ದಾರೆ. ಈ ಒಂದು ಸಿದ್ಧಗಂಗಾ ಮಠ ಎಷ್ಟು ಲಕ್ಷಾಂತರ ಜನಕ್ಕೆ ಅನ್ನದ ದಾಸೋಹ ಆಗಿದೆ. ಈ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂತಹ ಒಬ್ಬ ಹುಡುಗ ಹೊನ್ನವರ ಅಂತ ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ, ಅವರಿವತ್ತು ಏನೋ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು KS ಏನೋ ಪಾಸ್ ಮಾಡಿಕೊಂಡು ಇಡೀ ನಮ್ಮ ದೇಶಕ್ಕೆ ನಮ್ಮ ಒಂದು ಶಾಲೆಗೆ ಹೆಸರು ತಂದಿದ್ದಾರೆ. ಅವರು ಸಹ ನಾನಿವತ್ತು ಕರಿಬೇಕಾಗಿತ್ತು.
ಏನು 65ನೇ ಇಸ್ವಿಯಲ್ಲಿ ಶಾಲೆ ಸ್ಥಾಪನೆ ಆಗಿತ್ತು ಅಂತ ಹೇಳ್ತಿದ್ದೀವಿ, ಈ ಶಾಲೆಯ ಪ್ರಪ್ರಥಮ ವಿದ್ಯಾರ್ಥಿ ವೀರಭದ್ರಯ್ಯ ಸರ್ ಅಂತ. ಅವರು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿ ಗಣಿತ ಬೋಧನೆ ಶಿಕ್ಷಕರಾಗಿ ಕೆಲಸ ಮಾಡಿ ಏನಾಗಿದ್ದಾರೆ ಅಂದರೆ ಇವತ್ತು ಅವರು ರಿಟೈರ್ಡ್ ಆಗಿದ್ದಾರೆ. ಈ ಒಂದು ಶಾಲೆಯ ಪ್ರಥಮ ಸಾಲಿನ ವಿದ್ಯಾರ್ಥಿಯವರು. ಅವರು ಮುಖ್ಯೋಪಾಧ್ಯಾಯರಿಗೆ ನಿವೃತ್ತರಾಗಿ ಅವರಿಬ್ಬರು ಮಕ್ಕಳು ಡಾಕ್ಟ್ರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಇಂತಹ ನಮ್ಮ ಸುಬ್ಬೇಗೌಡ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ವಿಜಯಲಕ್ಷ್ಮಮ್ಮ ಆಗಿರ್ಬೋದು, ನಾಗರತ್ನಮ್ಮ ಆಗಿರ್ಬೋದು, ಜೊತೆಗೆ ಏನು ಇವತ್ತು 69 ಜನ ವಿದ್ಯಾರ್ಥಿಗಳು ಅಂತ ಏನಿದ್ದೀವಿ, ಒಂದಿಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ನಮ್ಮ ಆಪ್ತ ಸ್ನೇಹಿತೆ ಜಾತಿಯಲ್ಲಿ ಮುಸ್ಲಿಮ್ಸ್ ಆದರೂ ಸಹ ನಮಗೆ ಈ ಒಂದು ಶಾಲೆಗೆ ಈ ಒಂದು ಸಮ್ಮಿಲನ ಕಾರ್ಯಕ್ರಮ, ಗುರು ಶಿಷ್ಯರ ಸಮ್ಮಿಲನ ಆಗಬೇಕು ಅಂತ ತಿಳ್ಕೊಂಡು ಎಲ್ಲ ರೀತಿಯ ಒಂದು ದಕ್ಷತೆಯನ್ನು ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಒಂದು ಕೆಲಸ ನಾವು ಇನ್ನೂ ಒಂದು 10 ವರ್ಷಗಳ ಕಾಲ ಮುಂಚೆ ಮಾಡಿದರೆ ಚೆನ್ನಾಗಿತ್ತು ಮೇಡಮ್. ನಾವು ಸಹ ಏನೋ ಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡಿದ್ದೀನಿ. ಆದರೆ ನನಗೆ ಈ ಒಂದು ಧೈರ್ಯ ಸ್ಥೈರ್ಯ ಎಲ್ಲ ತಂದುಕೊಟ್ಟಿದ್ದು ಈ ಒಂದು ಶಾಲೆನೇ. ಈ ಶಾಲೆ ಬಗ್ಗೆ ಒಂದಲ್ಲ ಎರಡಲ್ಲ ಅನೇಕ ಮಾತುಗಳಾಡ್ಬೋದು. ಇಲ್ಲಿ ಕೊಟ್ಟಂತಹ ಆದರ್ಶ ನನಗೆ ಕೀರ್ತಿ ತಂದುಕೊಟ್ಟಿದೆ, ಗೌರವವನ್ನು ತಂದುಕೊಟ್ಟಿದೆ. ಹೇಗೆ ಈ ಶಾಲೆಯಲ್ಲಿ ಓದೋದಕ್ಕೆ ನಮಗೆ ಕೀರ್ತಿ ಗೌರವವನ್ನು ತಂದುಕೊಟ್ಟಿದೆಯೋ ಹಾಗೆ ಇನ್ನು ನಮ್ಮ ಶಾಲಾ ಅವಧಿಗಳು ಅಥವಾ ನಾವು ಏನು ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀವಿ ಆ ಅವಧಿಯಲ್ಲಿ ಜೊತೆಗೆ ನಮ್ಮಿಂದ ಏನು ಸಹಾಯ ಆಗುತ್ತೋ ಅದನ್ನು ಕಾಯ ವಾಚ ಮನಸ್ಸಿನಿಂದ ಈ ಶಾಲೆ ಬಗ್ಗೆ ನಾವು ನೋಡ್ಕೊತೀವಿ. ಈ ಶಾಲೆಯ ಹೆಸರನ್ನು ಇನ್ನೂ ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿಕ್ಕೆ ನಮಗೆಲ್ಲರಿಗೂ ಭಗವಂತ ಪ್ರೇರಣೆಯಾಗಲಿ. ಆ ತ್ರಿವಿಧ ದಾಸೋಹಿಗಳಾಗಿರ್ತಕ್ಕಂತಹ ಪರಮಪೂಜ್ಯ ನಿತ್ಯ ದಾಸೋಹಿಗಳು ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ನಮ್ಮ ಶಿಕ್ಷಕರ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಮ್ಮೆಲ್ಲರ ಆಯಸ್ಸಲ್ಲಿ ನಮಗೆ ಪಾಠ ಮಾಡಿರ್ತಕ್ಕಂತಹ ಏನು ದೈವಕ್ಕೆ ಸಮಾನವಾಗಿರ್ತಕ್ಕಂಥ ತ್ರಿಮೂರ್ತಿಗೆ ಸಮಾನ ಅಂತ ಹೇಳ್ತೀವಿ ಟೀಚರ್ಸನ್ನು, ಅವರಿಗೆ ನಮ್ಮ ಆಯಸ್ಸನ್ನು ಅವರಿಗೆ ಕೊಟ್ಟು ಇನ್ನೂ ಹೆಚ್ಚಾಗಿ ಅವರು ಬದುಕುವಂತಹ ಪ್ರೇರಣೆಯಿಂದ ಭಗವಂತನಿಂದ ಆಗಲಿ ಅಂತ ನನಗೆ 2 ಮಾತುಗಳನ್ನು ಹಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸರ್ವರಿಗೂ ನಾನು ಸಮರ್ಪಣಾ ಮನೋಭಾವದಿಂದ ನನ್ನ ಮಾತನ್ನು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.